ಆಶ್ರಮ ತಗೊಂಡಿದ್ದು ಏನು ಗೊತ್ತಿರಲಿಲ್ಲ, ಏನೋ ಅವ್ರಿಗೆ ಇದ್ದಿದ್ದಿಲ್ಲ. ಆಶ್ರಮ ತಗೊಂಡ್ರು, ಏನೋ ಒಂದು ಆಶ್ರಮ ತಗೊಂಡ್ಮೇಲೆ ವೃಂದಾವನ ಸ್ಥಾನ ತಲೆ ಮೇಲೆ ಪಂಚಾಮೃತ ಹಾಕ್ತಾರೆ, ಆರಾಧನೆ ನಡೀತದೆ, ಮಂಗಳಾರತಿ ಆಗ್ತದೆ. ಆ ಉದ್ದೇಶದಿಂದ ಆಗಿದ್ದವ್ರು ಅಲ್ಲ ಅವರು. ಅವ್ರು ಹೇಗಿದ್ರು? ಶ್ರೀಮನ್ ಮಾತಾ ಪಿತೃಮುಖ ಜನನೇ. ಅವರು ಅನಾಥರು ಅಲ್ಲ. ಅವರು ತಂದೆ ತಾಯಿ ಎಲ್ಲರಿದ್ರು. ಬಾಂಧವೇ ವರ್ತಮಾನೆ. ಅವ್ರು ಯಾರು ಗೊತ್ತಿಲ್ಲಪ್ಪ, ನಿರ್ಗತಿಕ, ತಂದೆ ತಾಯಿ ಸಣ್ಣವರಿದ್ದಾಗೆ ಹೋಗ್ಬಿಟ್ಟಾರೆ, ಒಂದು ಬಾಂಧವರಿಲ್ಲ, ಏನೋ ತಿನ್ಲಿಕ್ಕೆ ಊಟ ಗತಿ ಇಲ್ಲ ಅಂತ ಹೇಳಿ ಆಶ್ರಮ ತಗೊಂಡವ್ರು ಅಲ್ಲ ಅವರು. ತಂದೆ ತಾಯಿ ಇದ್ರು, ದೇಶಪಾಂಡೆ ಮನೆತನ, ಸಾಕಷ್ಟು ಬಂದು ಬಾಂಧವರು, ದೊಡ್ಡ ಕುಟುಂಬ ಅವ್ರದ್ದು. ಅವೆಲ್ಲ ಇದ್ರು ಆಶ್ರಮ ತಗೊಂಡ್ರು, ಸನ್ಯಾಸಾಶ್ರಮಗಳಾದ್ರು. ಇಲ್ಲ ರೀ, ಅವ್ರು ಲಗ್ನನೇ ಆಗಲಿಲ್ಲ, ಗತಿ ಏನಿಲ್ಲ, ಅದಕ್ಕೆ ಸನ್ಯಾಸ ಆದ್ರು ಅವರು. ಆಯ್ತು, ಅವನಿಗೆ ಕೆಲವರು ಅಂತಾರೆ ಲಗ್ನ ಅಷ್ಟೇ ವರ್ಷ ಆಗಲಿಲ್ಲ ಅಂದ್ರೆ ಸನ್ಯಾಸಿ ಅಂತ ಹೇಳ್ತಾರೆ. ಸನ್ಯಾಸಿ ಅಂತ ನಾವು ಆಡು ಮಾತುಗಳಲ್ಲಿ ಹೇಳ್ತೀವಿ. ಟೀಕಾರರಿಗೆ ಆ ಗತಿ ಇತ್ತ. ಕಾಂತ ಯುಗ್ಮೆ ಇಬ್ರು ಅಣ್ಣಂದ್ರಿದ್ರು ಅವರು, ಒಬ್ಬರಲ್ಲ ರೀ, ಕಾಂತ ಯುಗ್ಮೆ ಇಬ್ರು ಅಣ್ಣಂದ್ರಿದ್ರು. ಇನ್ನೂ ಬರ್ತದೆ ಅಲ್ರಿ, ಹೆಣ್ಣಂದಿದ್ರೆ ಏನಾಯ್ತು, ನೋಡ್ಲಿಕ್ಕೆ ಕುರುಪಿ ಇದ್ಲು ಅಂತ, ಅದಕ್ಕೆ ಬೇರಾಕಿ ಬಂತವರಿಗೆ. ದಿನ ಮುಖ ನೋಡ್ಬೇಕು, ಸರಿ ಇದ್ದಿಲ್ಲ, ಆಕಿ ಕುರುಪಿ ಇದ್ಲು. ಹಾಗಾಗಿ ನಿತ್ಯ ಮುಖ ನೋಡಿ 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 ವೈರಾಗ್ಯ ಬಂದು ಆಸನ್ ತಗೊಂಡ್ರ ಇಲ್ಲ. ಕಮಲ ವದನೆ, ಅದ್ಭುತರಾಗಿದ್ರು ಅವ್ರು, ಹೆಣ್ಣಂದ್ರು ಸುಂದರರಾಗಿದ್ರು. ಯಾಕಂದ್ರೆ ಹೆಂಡತಿ ಮುಖ ನೋಡಿದ್ರೆ ಸಮಾಧಾನ ಆಗ್ಬೇಕು. ಕುರುಪಿ ಇದ್ರೆ ಒಳ್ಳೆ ಬೇಡ, ಮನೇನೆ ಬೇಡ ಅಂತಿರ್ತಾರೆ. ಹಾಗಿರ್ಲಿಲ್ಲ ಇವರಿಗೆ. ಇಲ್ಲ ರೀ, ಇವರಿಗೆ ಬಂಧು ಬಾಂಧವರಿದ್ರು, ತಂದೆ ತಾಯಿ ಇದ್ರು, ಆದರೂ ಆಶ್ರಮ ತಗೊಂಡ್ರು. ಹೆಂಡತಿ ಇರಲಿಲ್ಲ, ಹಾಗಾಗಿ ಅವರು ವೈರಾಗ್ಯ ತಾಳಿ. ಹೆಂಡಂದ್ರಿದ್ರು, ಒಳ್ಳೆಯ ಸುಂದರವಾದ ಸ್ತ್ರೀಯರಿದ್ರು, ಆಶ್ರಮ ತಗೊಂಡ್ರು. ಇಲ್ಲ ರೀ, ಅವರಿಗೆ ತಾರುಣ್ಯ ಇರಲಿಲ್ಲ, ವಯಸ್ಸಾಗಿದ್ದು ಇವತ್ತು ನಾಳೆ ಸಾಯ್ತಾರೆ, ವೃಂದಾವನ ಆಗ್ಬಿಟ್ಟು ಕಿರಿಕಿರಿಗೆಲ್ಲ ಅಂತ ತಗೊಂಡ್ರ ಅಲ್ಲ. ತಾರುಣ್ಯಲಂ, ಸಾಕಷ್ಟು ತಾರುಣ್ಯ ಇತ್ತು ಅವರಿಗೆ. 18 ವಯಸ್ಸಿಗೆ ಆಶ್ರಮ ಆಗಿದೆ ಅವರಿಗೆ. ತಾರುಣ್ಯಲಂ, ಒಳ್ಳೆಯ ತಾರುಣ್ಯ ಇತ್ತು ಅವರಿಗೆ. ತಾರುಣ್ಯ ಇದ್ದಾಗೆ ಆಶ್ರಮ ತಗೊಂಡಾರ ಅವರು. ಕೆಲವೊಬ್ಬರ ವಯಸ್ಸು ಎಲ್ಲ ಮುಗಿದ್ಮೇಲೆ ಆಶ್ರಮ ತಗೋಬೇಕಂತಿಲ್ಲ. ಒಳ್ಳೆಯ ಯುವಕರಿದ್ರು, ತಾರುಣ್ಯ ಇತ್ತು, ಆ ಸಂದರ್ಭದಲ್ಲಿ ಆಶ್ರಮ ತಗೊಂಡು. ಇಲ್ಲ ರೀ, ಬಡತನ ಇತ್ತು ಅವರಿಗೆ, ಜವಾಬ್ದಾರಿ ಇತ್ತು. ತಂದೆ ತಾಯಿನ ಮಕ್ಕಳನ್ನ, ಹೆಣ್ಣಂದ್ರನ್ನ, ಇಬ್ಬರು ಹೆಣ್ಣಂದ್ರ ಬೇರೆ ಅಂತೀರಿ. ಅವ್ರು ಸಾಕ್ಲಿಕ್ಕೆಲ್ಲ ಹಣ ಇದ್ದಿದ್ದಿಲ್ಲ, ಬಡವರಿದ್ರು. ಹಾಗಾಗಿ ಅವರು ಆಶ್ರಮ ತಗೊಂಡ್ರ ಸಾಧ್ಯ ಇಲ್ಲ. ಯಾಕೆ? ರಜತ ಕನಕ ಅಶ್ವಾದಿಕೆ, ಅವ್ರ ಮನೆ ಒಳಗೆ ಬೆಳ್ಳಿ ಬಂಗಾರ ಸುರಿಮಳೆ. ಅದು ದೇಶಪಾಂಡೆ ಬಂತಂದಾಗ ಟೀಕಾರ ಅಷ್ಟು ಬೆಳ್ಳಿ ಬಂಗಾರ ಇತ್ತು. ಅಶ್ವಾದಿಕೆ, ಅಡ್ಡಾಡಲಿಕ್ಕೆ ಕುದುರೆಗಳಿದ್ದು. ಇಂಥ ಭಾಳ ಬಡವರಲ್ಲ ಅವರು, ಶ್ರೀಮಂತರು. ಅಶ್ವಾದಿಕೆ ವೈಭವೇಪಿ, ಇಷ್ಟೆಲ್ಲ ವೈಭವ ಇತ್ತು ಅವರಿಗೆ. ನಸ್ತಾಶೇಷೋ ಯದಿ ವರಮಭೂತ್ ಶೈವಲೋಕೇ ವಿರಕ್ತಿ. ಟೀಕಾರ ವೈರಾಗ್ಯ ಬಗ್ಗೆ ಹೇಳ್ತಾರೆ. ತಂದೆ ತಾಯಿದ್ರು, ಬಂಧು ಬಾಂಧವರಿದ್ರು, ಒಳ್ಳೆಯ ಸುಂದರರಾದ ಹೆಣ್ಣಂದ್ರಿದ್ರು, ಒಳ್ಳೆಯ ತಾರುಣ್ಯ ಇತ್ತು. ರಜತ ಕನಕ ಬಂಗಾರ ಬೆಳ್ಳಿ ಸಾಕಷ್ಟು ಮನೆಗಿತ್ತು. ಅಶ್ವಾದಿ ಪಶು ಸಂಪತ್ತಿತ್ತು. ಆದರೂ ಇವರು ಯತಿಗಳಾದರು ಅಂದರೆ ಇವರ ವೈರಾಗ್ಯಕ್ಕೆ ಅಂತ ಏನು ಗೊತ್ತಿರಲಿಲ್ಲ. ವೈರಾಗ್ಯ ಆದ್ರು ಅಂತ ತಿಳಿಬಾರ್ದು. ಅಂತಹ ಸಂಪತ್ತು, ಅಂತಹ ತಾರುಣ್ಯ ಇಷ್ಟೆಲ್ಲ ಇದ್ರು ಟೀಕಾರಾಯರು ವೈರಾಗ್ಯ ತಾಳಿದ್ದಾರೆ. ಅವ್ರು ಹೇಳ್ತಾರೆ, ಸಂಸಾರದ ಸುಖ ಹೆಂಗಿರ್ತದೆ, ಸಂಸಾರ ತಾಪತ್ರಯ. ಅವರು ನ್ಯಾಸದ ಮಾತು ಹೇಳ್ತಾರೆ, ಕುಕತಾಹಿ ಪಣಚ್ಛಾಯ ಸಮೀಕೃತ್ಯ ಪರಂ ಸುಖಂ. ಉದಾಹರಣೆ ಕೊಡ್ತಾರೆ ಟೀಕಾರಾಯರು ಶ್ರೀಮನ್ಯಾಸದ ಗ್ರಂಥದಲ್ಲಿ. ಸಂಸಾರ ಹೆಂಗಿರ್ತದೆ ಸುಖ ಅಂದರೆ, ಒಂದು ಕಪ್ಪೆ ಬೇಸಿಗೆಗಾಲದ ಅಡ್ಡಾಡಿ ಸುಖ ಭಾಳ ಆಯಾಸ ಆಯ್ತಂತ. ನೆರಳಿಗಾಗಿ ಹುಡುಕ್ತಾ ಇತ್ತದು. ಒಂದು ನೆರಳು ಕಾಣಿಸ್ತಂತೆ, ಅಲ್ಲಿ ಹೋಗಿ ನಿಲ್ತು. ಆಹಾ, ಎಂತ ಆನಂದ ಇದೆ ಈ ನೆರಳು ಅಂತ ವಿಚಾರ ಮಾಡಿದ್ದು. ಏನು ನೆರಳು ಅಂತ ನೋಡಿದ್ರೆ ಹಾವಿನ ಹೆಡೆ ನೆರಳಿನ ಕೆಳಗೆ ಕೂತ್ಕೊಂಡಿದೆ. ಹಾವು ಬಿಡುತ್ತದೆ ಅದನ್ನ, ಕಪ್ಪಿನ ತಿಂದು ಬಿಡ್ತದೆ. ಹಂಗೆ ನಾವು ಸಂಸಾರ ಸುಖ ನೆರಳಿನಂತೆ ಕಾಣಿಸ್ತದೆ, ಆದ ನೆರಳು ಹಿಂದೆ ಹಾವಿನಂತೆ ಅಂತ ಟೀಕಾರ ಹೇಳ್ತಾರೆ. ಅಂತಹ ವೈರಾಗ್ಯ ಪುರುಷರು ಟೀಕಾಕೃತ್ಪಾದರು. ಜಗತ್ತಿನಲ್ಲಿ ಈಗಿನ ಕಾಲದಲ್ಲಿ ಕಾಣುವಂತಹ ಆಶ್ರಮ ದಹಕ್ಕಾಗಿಯೋ ಅಥವಾ ನನಗೆ ಯಾರೂ ಇಲ್ಲ ಅಲ್ಲಿ ಹೋದರೆ ನಿತ್ಯ ಇವಾಗ ವೈಭವ ಸಿಗ್ತಿದೆ ಅಂತಲ್ಲ, ಎಲ್ಲ ಇದ್ದೂ ಇವರು ಆಶ್ರಮ ತೆಗೆದುಕೊಂಡಿರ್ತಕ್ಕಂಥ ಮಹಾನುಭಾವರು ವೇದೀರ್ಥರು, ಟೀಕಾಕೃತ್ಪಾದರು. ಇನ್ನ ಟೀಕಾರಾಯರ ಬಗ್ಗೆ ಮಾದಿನೂರು ವಿಷ್ಣುತೀರ್ಥರು ಒಂದು ಮಾತು ಹೇಳ್ತಾರೆ. ವನವಾಸ ಮುಖಂ ಯದವಾಪ್ತಿ ಫಲಂ ತದನಾರ ಮಾತ್ರ ಹರಿಸ್ಮರಣಂ ಜಯತೀರ್ಥಕೃತ ಪ್ರವಣೋ ನ ಪುನಃ ಭವಭಾಟ್ ಭವತೀತಿ ಮಹಿ ಮತೀರ್ಹಿ ಮಮ.
ಟೀಕಾರಾಯರ ವೈರಾಗ್ಯ ಬಗ್ಗೆವನ್ನು ಕೇಳಿದಿರಿ. ಅವರ ಗಾಂಭೀರ್ಯದ ಬಗ್ಗೆ ರಾಯರಂಥವರೇ ನನಗೆ ಹೇಳಿ ಶಕ್ತಿ ಇಲ್ಲ ಅಂತ ಹೇಳಿದವರು. ಅಂದ ಮೇಲೆ ನಾವೇನು ಹೇಳ್ತೀವ, ಮಾತು ದೂರತೋಪಾಸ್ತ. ಮಾಜನ ವಿಷ್ಣುತೀರ್ಥರು ಅವರ ಎಂಥ ಜ್ಞಾನಗಳು ನಿಮ್ಮೆಲ್ಲ ಗೊತ್ತು. ಅವ್ರು ಹೇಳ್ತಾರೆ, ವನವಾಸವನ್ನು ಮಾಡಿ ಇಂದ್ರಿಯ ನಿಗ್ರಹದಿಂದ ಕಾಡಿನಲ್ಲಿದ್ದು ದೇಹ ದಂಡನೆ ಮಾಡ್ತಾ ಪರಮಾತ್ಮನ ಸೇವೆ ಮಾಡಿದ ಏನು ಫಲ ಬರ್ತದೋ, ಅವನ ಸ್ಮರಣೆ ಮಾಡಿದ ಫಲ ಬರ್ತದೋ, ಜಯತೀರ್ಥರ ಟೀಕಾಕೃತ್ಪಾದ ಗ್ರಂಥದ ಅಧ್ಯಯನ ಶ್ರವಣ ಮಾಡಿದರೆ ಆ ಫಲ ಬರ್ತದೆ. ನಾವು ಕಾಡಿಗೆ ಹೋಗಿ ವನವಾಸ ಮಾಡೋ ಅವಸರಿಲ್ಲ. ಇಲ್ಲೇ ಕೂತಲ್ಲೇ ಟೀಕಾರಾಯರ ಸ್ಮರಣೆ ಮಾಡಿ ಜಯರಾಯ 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 ಅಂದ್ಬಿಟ್ರೆ ಸಾಕು. ಆ ಕಾಡಿನೊಳಗೆ ಕೂತು ದೇಹ ದಂಡನೆ ಮಾಡಿ ಉಪವಾಸನಾಸಗಳನ್ನು ಮಾಡಿ ಪರಮಾತ್ಮ ಸ್ಮರಣೆ ಮಾಡಿದ ಏನು ಫಲ ಇರುತ್ತದೋ ಆ ಫಲ ಕೇವಲ ಟೀಕಾಕೃತ್ಪಾದರ ಗ್ರಂಥದ ಸ್ಮರಣೆ, ಅವರ ಗ್ರಂಥದ ಶ್ರವಣ ಅಧ್ಯಯನದಿಂದ ಬರ್ತದೆ. ಅಂದರೆ ಅವರ ಗ್ರಂಥಕ್ಕೆ ಇರುವಂತಹ ತಾಕತ್ತು ಎಂಥದ್ದು ನೋಡಿ. ಇವರು ಸಾಮಾನ್ಯರು ಯಾವನೊಬ್ಬನೋ ಈಗಿನ ರಾಜಕೀಯ ವ್ಯಕ್ತಿಗಳು ಹೇಳಿದ್ದಲ್ಲ. ಇದು ಮಹಾಜ್ಞಾನಿಗಳು, ರಾಯರು, ವಿಷ್ಣುತೀರ್ಥರು, ವಾದಿರಾಜಗುರು ಸಾರ್ವಭೌಮರು, ವ್ಯಾಸರಾಜರು, ಇಂಥ ಮಹಾಜ್ಞಾನಿಗಳು ಇವರ ಗ್ರಂಥವನ್ನು ಕೊಂಡಾಡ್ತಾರೆ. ಅಂದರೆ ಜಯತೀರ್ಥರ ಅವರ ಪಾಂಡಿತ್ಯದ ಬಗ್ಗೆ, ಅವರ ತಪಸ್ಸಿನ ಬಗ್ಗೆ, ಅವರು ಶ್ರೀಮದಾಚಾರ್ಯರ ಗ್ರಂಥದಲ್ಲಿರುವಂಥ ಗಟ್ಟಿಯಾದ ವಿಶ್ವಾಸ, ಅವರು ಮಾಡಿದ ಉಪಕಾರದ ಸ್ಮರಣೆ ನಾವು ಮಾಡದಿದ್ದರೆ, ನಿತ್ಯವೂ ಮಾಡಬೇಕು. ಇವರ ಆರಾಧನೆಯನ್ನು ಮಾಡಿದರೆ ಅಲ್ಲ, ನಿತ್ಯದಲ್ಲಿಯೂ ಜಯರಾಯ ಜಯರಾಯ ಅಂತ ಇರಬೇಕು. ಆಗ ಟೀಕಾಕೃತ್ಪಾದರ ಅನುಗ್ರಹ ಆಗಲಿಕ್ಕೆ ಸಾಧ್ಯ. ಅಷ್ಟೇ ಅವರು ಹೇಳ್ತಾರೆ, ನಗಮೀರ ವಿಭಾಗ್ಯ ವಿದಂಬಸುಯತ್ ಸುಗಮಂ ಪದಮೇಕ ಪದಾತಿಹ. ವಿಷ್ಣುತೀರ್ಥರು ಹೇಳ್ತಾರೆ, ಹೀಗೆ ಟೀಕಾಕೃತ್ಪಾದರ ಗ್ರಂಥದ ಮಹಿಮೆ, ಆ ಗ್ರಂಥದನ್ನು ಓದಿದರೆ, ಅದನ್ನು ಸ್ಮರಣೆ ಮಾಡಿದರೆ ಈ ತರಹದ ಫಲ ಬರ್ತದೆ ಅಂತಾದರೆ ಅವರು ಗ್ರಂಥವನ್ನು ಮನೆಗೆ ಇಟ್ಟುಕೊಂಡು ಇಡಬೇಕು. ಅವ್ರ ಗ್ರಂಥ ಮನೆಗೆ ಇಟ್ಟಿವೆ ಅಂದರೆ ಆ ಪರಮಾತ್ಮನೇ ಇಲ್ಲಿ ಇದ್ದಾನೆ ಎಂಬುದಕ್ಕೆ ಅರ್ಥ. ಅಂತಹ ಅವರ ಪಾಂಡಿತ್ಯ, ಅವರ ಗ್ರಂಥ, ಅವರು ಮಾಡಿದ ಉಪಕಾರ ಸ್ಮರಣೆ, ಇನ್ನು ಅವರ ಗ್ರಂಥದ ಗಾಂಭೀರ್ಯದ, ಅವರ ಟೀಕೆ ಮಹಿಮೆಯನ್ನು ಹೇಳ್ತಾರೆ. ಯಾರು? ಅದೇ ರಾಯರು ಹೇಳ್ತಾರೆ, ಪ್ರತ್ಯಕ್ಷರಂ ಪ್ರತಿಪದಂ ಅನೇಕಾಕೃತ ಗರ್ಭಿತ ಪ್ರತಿಭಾತಿ ಸದಾಥಾಪಿ ಗ್ರಂಥೋಲ್ಪಾಯನೇಶಿದೆ. ಟೀಕಾಕೃತ್ಪಾದರ ಒಂದೊಂದು ಅಕ್ಷರ, ಒಂದೊಂದು ಪದ, ಅದಕ್ಕೆ ಅನೇಕ ಅರ್ಥಗಳಿರುತ್ತೆ. ಅದು ಹೊಕ್ಕಿದಷ್ಟು ಅರ್ಥಗಳು ಸಿಗ್ತವೆ. ಅದು ಅರ್ಥ ಮಾಡಿಕೊಳ್ಳುವ ತಾಕತ್ತು ನಮ್ಮಲ್ಲಿ ಇರಬೇಕು. ಅದಷ್ಟು ಮಹಿಮೆ ಟೀಕಾಕೃತ್ಪಾದರ ಗ್ರಂಥದಲ್ಲಿ ಇದೆ. ಯಾಕಂದ್ರೆ ರಾಯರಂತವರೇ ಹೇಳ್ತಾರೆ, ವ್ಯಾಸರಾಜರಂತ ಹೇಳ್ತಾರೆ, ಅಲ್ರಿ ಟೀಕಾರಾಯರ ಗ್ರಂಥ ಓದಿವಿ, ಅವ್ರು ಬರೀ ಅದು ಭಗವಂತ ಅನುಗ್ರಹ ಆಗ್ತದೆ, ನಮ್ಮ ಸಂಪತ್ತು ಹೆಂಗ ನಡಿಬೇಕಲ್ಲ ಹೊತ್ತಿ ಅಂತ ಈಗಿನ ಕೇಳಿದೆ. ಅದಕ್ಕೆ ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ, ಶ್ರೀಕರೋಯಂ ಗ್ರಂಥ ವಯಮೇವ ಸಾಕ್ಷರ. ಟೀಕಾಕೃತ್ಪಾದರ ಗ್ರಂಥ ಓದಿದರೆ ಶ್ರೀಕರ ಸಂಪತ್ತು ಕೊಡ್ತದೆ ಅಂತ, ಅದಕ್ಕೆ ನಾವೇ ಸಾಕ್ಷಿಗಳು ಅಂತ ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ. ಅದೊಂದು ಕತೆ, ಅದನ್ನು ಹೇಳ್ತಾರೆ. ವಾದಿರಾಜಗುರು ಸಾರ್ವಭೌಮರು ತಮ್ಮ ಟೀಕಾಕೃತ ಗ್ರಂಥಗಳನ್ನು ಅಧ್ಯಯನ ಪಾರಾಯಣದಿಂದಲೇ ಅವರಿಗೆ ಸಂಪತ್ತು ಬಂತು ಅಂತ ವಾದಿರಾಜರು ಹೇಳ್ಕೊಳ್ತಾರೆ. ಪರ್ಯಾಯ ನಡೆಸಿದ್ರು ಅಂತ ಹೇಳ್ತಾರೆ. 5ನೇ ಪರ್ಯಾಯ ಈ ಗ್ರಂಥ ವಾದಿರಾಜರು ಹೇಳ್ತಾರೆ, ಈ ಗ್ರಂಥದ ಪಾರಾಯಣ, ಅಧ್ಯಯನ, ಪಾಠದ ಅಧ್ಯಾಪನದಿಂದ ಬಂದ ಸಂಪತ್ತೇ ಆ ಸಂಪತ್ತೇನಿದೆ ಅದಕ್ಕೆ ನಾವೇ ಸಾಕ್ಷಿ ಅಂತ ಟೀಕಾಕೃತ್ಪಾದರು ಹೇಳ್ತಾರೆ. ವಾದಿರಾಜಗುರು ಸಾರ್ವಭೌಮರು ಹೇಳ್ತಾರೆ. ಹೀಗೆ ಮಹಾಜ್ಞಾನಿಗಳು, ತಪಸ್ವಿಗಳು, ಜ್ಞಾನಿ ವರೇಣ್ಯರು ಟೀಕಾಕೃತ್ಪಾದದ ಗ್ರಂಥದ ಬಗ್ಗೆ, ಅವರ ವೈರಾಗ್ಯದ ಬಗ್ಗೆ ನಾವು ಸಾಕ್ಷಿಗಳು, ನಮಗೆ ಹೇಳಿಕ್ಕೆ ಶಕ್ಯನೇ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ, ನಾವು ಇಲ್ಲಿ ವ್ಯಾಸಪೀಠ ಕೂತ್ಕೊಂಡು ಹೇಳ್ತೀವಿ ಅಂದರೆ ನಮ್ಮಂಥ ಮೂರ್ಖರು ಯಾರಿಲ್ಲ. ಹೇಳ್ತೀವಿ ಅಂದರೆ ಆ ಟೀಕಾರಾಯರು ನಮಗೆ ಇನ್ನೂ ಹೆಚ್ಚಿನ ಜ್ಞಾನ ಕೊಡಲಿ, ರತಿ ಕೊಡಲಿ, ಶ್ರೀಮದಾಚಾರ್ಯ ಗ್ರಂಥದಲ್ಲಿ ಅದೊಂದು ಪ್ರಾರ್ಥನೆ ಮಾಡ್ತಾ ಅವ್ರ ಮಹಿಮೆ ಹೇಳಬೇಕೆ ಹೊರತು ಪೂರ್ಣ ಮಹಿಮೆ ನಾವು ಹೇಳ್ತೀವಿ ಅಂದರೆ ಸಾಧ್ಯ ಇಲ್ಲ ಅಂತ ಈ ಗ್ರಂಥಕಾರರು, ಮಹಾಜ್ಞಾನಿಗಳು ಹೇಳ್ತಾರೆ. ಇಂತಹ ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವ, ಅವರ ಗ್ರಂಥದ ಸ್ಮರಣೆ, ಅವರ ಸನ್ಯಾಸದ ವೈರಾಗ್ಯದ ಮಹಿಮೆಯನ್ನು ಇಷ್ಟೊತ್ತಲ್ಲಿ ಕೇಳಿದ್ವಿ. ಅದನ್ನೇ ರಾಘವೇಂದ್ರ ವಿಜಯಕಾರರು ಅದನ್ನೇ ಅವರು ಪರಂಪರೆ ಹೇಳಬೇಕಂತ ಹೇಳ್ತಾರೆ. ಇಂತಹ ಟೀಕಾಕೃತ್ಪಾದರು ತಸ್ಮಾದುಪೇದ
ವಿದ್ಯಾಧಿರಾಜ ವರ್ಗಂ ಕ್ರಮೇಣ ಸಿದ್ಧಾಂತ ಸಮೃದ್ಧಿ ಹೇತು. ಇಂತಹ ಟೀಕಾಕೃತ್ಪಾದರು ಶಿಷ್ಯರಿಗೆ ಸಿದ್ಧಾಂತದ ದೀಕ್ಷೆ, ತತ್ವೋಪದೇಶ, ಟೀಕಾಗ್ರಂಥಗಳ ರಚನೆಯಿಂದ ಶ್ರೀಮದಾಚಾರ್ಯರ ಸಿದ್ಧಾಂತದ ಅಭಿವೃದ್ಧಿಗೆ, ಪ್ರಸಿದ್ಧಿಗೆ ಮೂಲ ಕಾರಣಕರ್ತರು ಯಾರು ಅಂದರೆ ಅದು ಟೀಕಾಕೃತ್ಪಾದರು ಎಂಬುದಾಗಿ ರಾಘವೇಂದ್ರ ವಿಜಯಕಾರರು ಹೇಳುತ್ತಾರೆ. ಹಾಗಾಗಿ ಟೀಕಾಕೃತ್ಪಾದರು ನಮಗೆ ಉಪಕಾರ ಮಾಡಿದ್ದು ಅಷ್ಟಿಷ್ಟಲ್ಲ, ಅವರ ನಿತ್ಯ ಸ್ಮರಣೆ ನಾವೆಲ್ಲರೂ ಮಾಡಬೇಕು. ಅವರ ಜಯತೀರ್ಥರ ಅವರಲ್ಲಿ ಕೇಳೋದು ಒಂದೇ, ಸ್ವಾಮಿ ಜನ್ಮದಲ್ಲಿ ಒಂದು ದಿನ ಆದರೂ ನಿತ್ಯದಲ್ಲಿಯೂ ನಿಮ್ಮ ಟೀಕೆಯ ಶ್ರೀಮದಾಚಾರ್ಯ ಗ್ರಂಥದ ಒಂದು ಅಕ್ಷರ ಆದರೂ ನಮಗೆ ಅನುಸಂಧಾನ ಬರುವ ಹಾಗೆ, ಅರ್ಥ ಆಗುವ ಹಾಗೆ ಅನುಗ್ರಹ ಮಾಡಿ ಅಂತ ಬೇಡಿಕೊಳ್ಬೇಕು. ಅಂತಹ ಟೀಕಾಕೃತ್ಪಾದರ ಮಹಿಮೆ ನಮಗೆ ಯಥಾಶಕ್ತಿಯಾಗಿ ಗುರುಗಳು ಹೇಳಿಕೊಟ್ಟಿದ್ದನ್ನು, ಆ ಏನು ಜ್ಞಾನಿಗಳು ನಮಗೆ ಉಲ್ಲೇಖ ಮಾಡಿಕೊಟ್ಟಿದ್ದಾರೆ, ಟೀಕಾಕೃತ್ಪಾದರಂದ್ರೆ ಏನು ಅದನ್ನೇ ನಾವು ಓದಿಕೊಂಡು ಹೇಳಬೇಕೆ ಹೊರತು ನಮಗೆ ಅದರ ಮಹಿಮೆ ಸಂಪೂರ್ಣವಾಗಿ ಅರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅಂತಹ ಟೀಕಾಕೃತ್ಪಾದರು ನಮಗೆಲ್ಲರಿಗೂ ಕೂಡ ಉತ್ತಮವಾದ ಜ್ಞಾನ, ಶ್ರೀಮದಾಚಾರ್ಯ ಸಿದ್ಧಾಂತದಲ್ಲಿ ರತಿ, ಅವರ ಸಿದ್ಧಾಂತದ ರಕ್ಷಣೆ ಮಾಡುವ ದೀಕ್ಷೆ, ಇದೆಲ್ಲವೂ ಕೂಡ ನಮಗೆ ಕೊಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ, ಆ ಟೀಕಾಕೃತ್ಪಾದರು ನಮಗೆಲ್ಲರಿಗೂ ಕೂಡ ಉತ್ತಮವಾದ ಜ್ಞಾನವನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡಿ, ರಾಘವೇಂದ್ರ ವಿಜಯದಲ್ಲಿಯೇ ಟೀಕಾಕೃತ್ಪಾದರ ಮಹಿಮೆಯನ್ನು ಕೂಡ ಅದನ್ನು ಸಹಿತ ಇದರೊಳಗೆ ಹೇಳಿ, ಯಾಕೆ ರಾಘವೇಂದ್ರ ವಿಜಯ ಅದರ ಕಥೆಯನ್ನು ಮತ್ತೆ ಮುಗಿತು, ಅದನ್ನು ಮಂಗಳವನ್ನು ಇಲ್ಲಿ ಮಾಡ್ತಾ, ಟೀಕಾಕೃತ್ಪಾದರ ಗಾಂಭೀರ್ಯ, ಅವರ ವೈರಾಗ್ಯ, ಜಯತೀರ್ಥ ವಿಜಯದಲ್ಲಿ ಹೇಳಿರ್ತಕ್ಕಂಥ ಅವರ ವೈರಾಗ್ಯ, ರಾಯರು ಹೇಳಿರ್ತಕ್ಕಂಥ ಅವರ ಗಾಂಭೀರ್ಯದ ಮಹಿಮೆ, ವಿಷ್ಣುತೀರ್ಥರು ಹೇಳಿರ್ತಕ್ಕಂಥ ಅವರ ಗ್ರಂಥದ ಸ್ಮರಣೆ ಮಾಡಿದರೆ ಅವರ ಓದಿದ ಏನಾಗ್ತದೆ ಅದರ ಫಲ ಇತ್ಯಾದಿಗಳನ್ನೆಲ್ಲವೂ ಕೂಡ ಯಥಾಶಕ್ತಿಯಾಗಿ ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದೆಲ್ಲವೂ ಕೂಡ ಗುರುಗಳ ಅನುಗ್ರಹದಿಂದ ಅಂತ ಹೇಳ್ತಾ, ಈ ರಾಘವೇಂದ್ರ ವಿಜಯದ ಹಾಗೂ ಟೀಕಾಕೃತ್ಪಾದ ಆರಾಧನಾ ಸಂದರ್ಭದಲ್ಲಿ ಅವರ ಗ್ರಂಥದ ಮಹಿಮೆಯನ್ನು ಸಂಕ್ಷೇಪವಾಗಿ ಬಹಳಷ್ಟು ಹೇಳಬೇಕು. ಆದರೆ ನನಗೆ ಅಲ್ಲಿ ಮಠಕ್ಕೆ ಹೋಗಬೇಕಲ್ಲ, ಆರಾಧನೆ, ರಥೋತ್ಸವ ಇತ್ಯಾದಿಗಳು ಅಲ್ಲಿ ಉಪನ್ಯಾಸ ಇರುವುದರಿಂದ ಅರ್ಧ ತಾಸು ಮಾತ್ರ ಇಲ್ಲಿ ಹೇಳಿದೆ. 10 ತಾಸು ಕೂತು ಹೇಳಿದರೂ ಅವರ ಮಹಿಮೆ ಮುಗಿಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಮಹಿಮೆಯನ್ನು, ಅವರ ಗಾಂಭೀರ್ಯವನ್ನು, ಅವರ ಟೀಕಾಯ ವೈಭವವನ್ನು, ಅವರ ವೈರಾಗ್ಯವನ್ನು, ಅವರ ಸ್ಮರಣೆಯನ್ನು ನಾವು ಎಲ್ಲರೂ ಕ್ಷಣ ಕ್ಷಣದಲ್ಲಿಯೂ ಕೂಡ ಗುರುಗಳು ನಮಗೆ ಕೊಡಬೇಕು. ಆ ಗುರುಗಳ ಸ್ಮರಣೆಯಿಂದ ನಮ್ಮಲ್ಲಿರುವಂತಹ ಹೃದಯದಲ್ಲಿರುವ ಅಂಧಕಾರ ದೂರ ಆಗಬೇಕು. ಅವರು ನಮಗೆ ಉತ್ತಮವಾದ ಜ್ಞಾನವನ್ನು ತಂದುಕೊಡಬೇಕು ಎಂಬುದಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ, 2 ಮಾತುಗಳನ್ನು ಟೀಕಾಕೃತ್ಪಾದರ ಅಂತರ್ಯಾಮಿಯಾದ ರಾಯರ ಅಂತರ್ಯಾಮಿ ಟೀಕಾಕೃತ್ಪಾದರು, ಅವರ ಅಂತರ್ಯಾಮಿಯಾದ ಮೂಲರಾಮದೇವರಲ್ಲಿ ಸಮರ್ಪಣೆ ಮಾಡ್ತಾ 2 ಮಾತುಗಳನ್ನು ಪರಮಾತ್ಮನಲ್ಲಿ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಅಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಪೂಜಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ. ಶ್ರೀಕೃಷ್ಣ ಅರ್ಪಣಮಸ್ತು. ಈ 5 ಸರ್ಗದ ರಾಘವೇಂದ್ರ ವಿಜಯ ಹಾಗೂ ಟೀಕಾಕೃತ್ಪಾದರ ಮಹಿಮೆಯನ್ನು ನನ್ನ ಯೋಗ್ಯತೆಗೆ ತಿಳಿದಂತೆ ನಾನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅದೆಲ್ಲವೂ ಗುರುಗಳ ಅನುಗ್ರಹ. ಹೇಳುವ ಬರದಲ್ಲಿ ಲೋಪದೋಷಗಳಾಗಿರ್ತವೆ, ಅದೆಲ್ಲವೂ ನನ್ನ ಅಜ್ಞಾನದಿಂದ ಅಂತ ಹೇಳ್ತಾ ಅದು ಪರಮಾತ್ಮನ ಸಮರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.